ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ಇವಾಗ ನಿಮಗೆ ಗೊತ್ತಿರೋ ಹಾಗೆ ಪೂರಿ ಜಗನ್ನಾಥ್ ಸೀರೀಸ್ ಮಾಡ್ತಾ ಇದ್ದೀನಿ. ಇದು ಪೂರಿ ಜಗನ್ನಾಥ್ ಸೀರೀಸಲ್ಲಿ 3ನೇ ವಿಡಿಯೋ. ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಸ್ನೇಹಿತರೆ. ಇವಾಗ ಅಟ್ ಪ್ರೆಸೆಂಟ್ ನಾನು ಭುವನೇಶ್ವರ್ ಏರ್ಪೋರ್ಟಿಂದ ಪೂರಿಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಏರ್ಪೋರ್ಟಿಂದ ಬಸ್ ಸ್ಟ್ಯಾಂಡ್ಗೆ ಇವರು ರ್ಯಾಪಿಡೋ ಓಡಿಸೋರು. ಭಯ್ಯ ಬಸ್ ಮಿಲ್ತಾ ಹೈ ಕನ್ಫರ್ಮ್? हाँ कंफर्म है, मिलता है। हाँ बस मिलता है भैया। मैं कर्नाटक में लॉगर। हाँ 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 ಸ್ನೇಹಿತರೆ, ಇಲ್ಲಿಂದ ಬಸ್ ಗೀಸ್ ಎಲ್ಲ ಸಿಗುತ್ತಂತೆ, ನೋಡೋಣ. ಇಲ್ಲಿಂದ ಭಯ್ಯ ಕಿತ್ತಾ ಕಿಲೋಮೀಟರ್ ಇದರ್ ಸೇ ಪೂರಿ ಜಗನ್ನಾಥ್? 65 ಕಿಲೋಮೀಟರ್ಸ್ ಇದೆಯಂತೆ ಪೂರಿ ಜಗನ್ನಾಥ್ ಇಲ್ಲಿಂದ. ಬನ್ನಿ ಹೋಗ್ಬೇಡ. ನಾನು ಅವ್ರ ಕೈಲಿ ಡ್ರಾಪ್ ಹಾಕ್ಸ್ಕೊಂಡು ಬಸ್ ಇಟ್ಕೊಂಡು ಇನ್ನು ಪೂರಿ ಜಗನ್ನಾಥಕ್ಕೆ ಬಂದುಬಿಟ್ಟೆ. ಅಲ್ಲಿಂದ ಹೆಚ್ಚು ಕಮ್ಮಿ 1-2 ಅವರ್ ಅಷ್ಟೇ ಜರ್ನಿ. ಎಲ್ಲಿಂದ ಅಂದರೆ ಭುವನೇಶ್ವರ್ ಏರ್ಪೋರ್ಟಿಂದ ಪೂರಿ ಜಗನ್ನಾಥ್ ದೇವಸ್ಥಾನದ ಹತ್ರಕ್ಕೆ 1-2 ಅವರ್ ಜರ್ನಿ. 100 ರೂಪಾಯಿಯನ್ನು ಚಾರ್ಜ್ ಮಾಡಿದ್ರು ಅಷ್ಟೇ ಬಸ್ಸಲ್ಲಿ, ಪ್ರೈವೇಟ್ ಬಸ್ಸಲ್ಲಿ. ಗೌರ್ಮೆಂಟ್ ಬಸ್ಸು ಇದೆಯಂತೆ, ಅದರಲ್ಲಿ ಇನ್ನೂ ಕಮ್ಮಿ ಇದೆಯಂತೆ. ಅಂತೆ ಕಂತೆಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ, ಡೈರೆಕ್ಟ್ ಬಂದು ಇಳಿದುಬಿಟ್ಟೆ. ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇನ್ನು ಬಸ್ ಸ್ಟ್ಯಾಂಡಿಂದ ಪೂರಿ ಜಗನ್ನಾಥ ದೇವಸ್ಥಾನದ ಸಮೀಪ ತನಕನೂ ಆಟೋದೇ ಸಿಗುತ್ತೆ. ಕಾಶಿ ಥರ ಏನು ತುಂಬ ದೂರ ನಡ್ಕೊಬರ್ಬೇಕು ಅನ್ನೋದೇನು ಸೀನ್ ಇಲ್ಲ. ಇಲ್ಲಿ ಆರಾಮಾಗಿ ಬಂದು ಆಟೋ ಹತ್ತಿದ್ರೆ ಆಟೋಗೆ ಒಂದು 20 ರೂಪಾಯಿ ಕೊಟ್ಟರೆ ನಿಮ್ಮನ್ನ ದೇವಸ್ಥಾನದ ಮುಂಭಾಗಕ್ಕೆ ತಂದುಬಿಡ್ತಾರೆ. ಸ್ನೇಹಿತರೆ, ಎಷ್ಟು ಅದ್ಭುತವಾಗಿತ್ತು ಅಂದರೆ, ನಾನು ಸುಮಾರು ಇದೆಲ್ಲ 10 ಗಂಟೆ ಟೈಮು. ಇಷ್ಟು ಜಿಗಿ ಅಂತಿರೋದು, ಲೈಟ್ ಬೆಳಕು, ಊಟ ತಿಂಡಿ ಎಲ್ಲವನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ದೂರದಿಂದನೇ ಕಾಣ್ತಿದ್ದಂಥ ಪೂರಿ ಜಗನ್ನಾಥನ ದೇವಸ್ಥಾನ, ಬಾವುಟ, ಆ ಜನರ ಹಣೆಯಲ್ಲಿದ್ದಂಥ ತಿಲಕಗಳೆಲ್ಲ ನನ್ನ ದೇವಸ್ಥಾನದೊಳಗಡೆ ಹೋಗಲಿಕ್ಕೆ ಉತ್ತೇಜನ ಕೊಡ್ತಾ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲಂತೂ ಈ ವ್ಯೂ, ಇವಾಗ ನೀವೇನು ನೋಡ್ತಿದ್ದೀರಾ ಈ ವ್ಯೂ, ಅಲ್ಲಿಗೆ ಹೋದಷ್ಟು ನನ್ನ ಹಾರ್ಟ್ ಬೀಟು, ಹೃದಯ ಬಡಿತ ಜಾಸ್ತಿ ಆಯಿತು. ಎಷ್ಟು ಸುಂದರವಾಗಿತ್ತು ಅಂದರೆ ದೇವಸ್ಥಾನ ಸ್ನೇಹಿತರೆ, ಎಷ್ಟು ಅದ್ರ ಬಗ್ಗೆ ಹೊಗಳಿದ್ರು ಸಾಲೋದೇ ಇಲ್ಲ, ಅಷ್ಟು ಖುಷಿ ಆಯಿತು. ಇನ್ನು ಅಲ್ಲೇ ನನಗೆ ಒಬ್ಬರು ಪರಿಚಯ ಆಗಿ ಇಬ್ಬರು ಒಂದೇ ಕಡೆ ರೂಮ್ ಮಾಡೋಣ ಅಂತ ಹೇಳಿದ್ರು. ರಾಜಸ್ಥಾನಿಂದ ಬಂದಂಥ ಒಬ್ಬ ಸ್ನೇಹಿತ. ಸರಿ ನೋಡೋಣ ಇರಪ್ಪ ಅಂದ್ಬಿಟ್ಟು ಸುಮ್ಮನೆ ಬೇರೆ ಏನೂ ಇಲ್ಲ, ನಿಶ್ಚಿಂತೆಯಿಂದ ನಿರ್ಮಲ ಮನಸ್ಸಿನಿಂದ ಈ ಬಾವುಟ ಮತ್ತು ಈ ದೇವಸ್ಥಾನವನ್ನು ನೋಡ್ತಾ ಕುಳಿತಿದ್ದೆ. ನೀವು ಇಲ್ಲಿಗೆ ಬಂದರೆ ಈ ಕೆಲಸ ಅಂತೂ ಮಾಡೋದು ಮರಿಬೇಡಿ. ಸುಮ್ಮನೆ ಏನು ಯೋಚನೆ ಮಾಡಬೇಡಿ, ಏನು ಥಿಂಕ್ ಮಾಡಬೇಡಿ. ಈ ಆ್ಯಂಗಲಲ್ಲಿ ನಿಂತ್ಕೊಂಡು ಆರಾಮಾಗಿ ದೇವಸ್ಥಾನದ ಮುಂದೆನೇ ಈ ಆ್ಯಂಗಲ್ ಕಾಣಿಸುತ್ತೆ. ಆ ಧ್ವಜ ಮತ್ತು ಆ ಕೆತ್ತನೆಗಳು, ಮತ್ತು ಅಲ್ಲಿ ಕಾಣುವಂಥ ಬಾಗಿಲಿನಲ್ಲೇ ಕಾಣುವಂಥ ಪೂರಿ ಜಗನ್ನಾಥನ ವಿಗ್ರಹ, ಇದನ್ನೆಲ್ಲವನ್ನು ಗಮನಿಸ್ತಾ ನಿಂತಿರಿ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ವಿಚಿತ್ರವಾದ ಅನುಭವ ನಿಮಗೆ ಸಿಗುತ್ತೆ. ಅದರಲ್ಲಂತೂ ಈ ಆ್ಯಂಗಲ್ ನೋಡಿ, ಬೆಳಕನ್ನ ನಾನೇ ಕಮ್ಮಿ ಮಾಡಿರೋದು ಮೊಬೈಲಲ್ಲಿ. ಈ ಆ್ಯಂಗಲ್ ನೋಡೋಕ್ಕೆ ಎಷ್ಟು ಅದ್ಭುತ ಅನಿಸುತ್ತೆ. ನಾನು ಮೊಬೈಲಲ್ಲಿ ವೀಡಿಯೋ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ತುಂಬ ಹೊತ್ತು ಸಮಯವನ್ನು ಅಲ್ಲಿ ಕಳೆದೆ. ನಾವು ಒಳಗಡೆನೂ ಹೋಗ್ಬೋದು, ಇದ್ರೊಳಗಡೆ ಲೈಕ್ ತುಂಬ ರಶ್ ಇರೋ ಕಾರಣಕ್ಕಾಗಿ ಈ ದ್ವಾರವನ್ನು ಮುಚ್ಚಿದ್ದಾರೆ ಅಂದರೆ ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ. ಸುತ್ತಾಕೊಂಡು ಈ ಧರ್ಮಸ್ಥಳ ಅಲ್ಲೆಲ್ಲ ಸುತ್ತಾಡ್ತೀವಲ್ಲ, ಆ ಥರ ಸುತ್ತಾಡಿಕೊಂಡು ಅದೇ ದಾರಿಲಿ ಒಳಗಡೆ ಹೋಗಬೇಕು. ಸಿಕ್ಕಾಪಟ್ಟೆ ಜನ ಇದ್ದರು. ವಿಡಿಯೋ ಫೋಟೋಸು ರೀಲ್ಸು ಅದೆಲ್ಲ ಮಾಡ್ತಿದ್ರು. ಇನ್ನು ಕೆಲವು ಭಕ್ತರಂತೂ ಫೋನೇ ಇಲ್ಲ, ಏನೂ ಇಲ್ಲ. ಅವರು ಮತ್ತು ಪೂರಿ ಜಗನ್ನಾಥ ಅಷ್ಟೇ ಅನ್ನೋ ಭಾವದಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೋತಿದ್ರು. ಎಷ್ಟೋ ಜನರ ಕಣ್ಣೀರು ನೋಡಿದೆ ಅಲ್ಲಿ. ಲೈಕ್ ದೇವ್ರ ಮುಂದೆ ಅಳೋದು ತಪ್ಪೇ ಅಲ್ಲ ಅನ್ನೋಷ್ಟು ಕಣ್ಣೀರು ನೋಡಿದೆ. ಎಷ್ಟು ಖುಷಿ ಆಯಿತು ಅಂದರೆ ಅದರ ಅನುಭವನೇ ಬೇರೆ ಇತ್ತು. ನೀವು ಲೈಫ್ ಟೈಮಲ್ಲಿ ಈ ಎಕ್ಸ್ಪೀರಿಯನ್ಸ್ನ ಮಾಡಿಕೊಳ್ಳೇಬೇಕು ಅನ್ನೋ ರೀತಿಯ ಎಕ್ಸ್ಪೀರಿಯನ್ಸ್ ಅದು ಒಂದು. ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ನಾನು ಕರ್ನಾಟಕದಿಂದ ಒಡಿಸ್ಸಾಗೆ ಬಂದಿದ್ದೀನಿ. ಅದರಲ್ಲೂ ಪೂರಿ ಜಗನ್ನಾಥನ ದರ್ಶನ ಮಾಡಿಸ್ಲಿಕ್ಕೆ. ನೋಡಿ, ಅದ್ಭುತವಾಗಿ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೊಂದೇ ಒಂದು ದೃಶ್ಯ ನೋಡಲಿಕ್ಕೆ ಎಷ್ಟು ದೂರದಿಂದ ಬಂದಿದ್ದೀನಿ. ಅಪ್ಪ ಜಗನ್ನಾಥ, ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ, ಒಳ್ಳೇದು ಮಾಡು. ಸುಮಾರು 2 ಗಂಟೆ ಇವರೆಲ್ಲ ಬೆಳಗಿನ ಜಾವ ದರ್ಶನಕ್ಕೆ ಕಾದಿರೋರು. ಇನ್ನೂ ಅಲ್ಲಿಂದ ಲೈನ್ ಇದೆ. ವಾವ್, ಜಗನ್ನಾಥ ಕಾಪಾಡಪ್ಪ ತಂದೆ, ಕಾಪಾಡು. ಸರ್ವೋ ಜನ ಸುಖಿನೋ ಭವಂತು. ಕರ್ನಾಟಕದ ಎಲ್ಲ ನನ್ನ ಜನತೆಗೆ ಜಗನ್ನಾಥ, ಪೂರಿಯ ಜಗನ್ನಾಥ ಒಳ್ಳೇದು ಮಾಡಲಿ. ಇನ್ನು ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಪ್ಲ್ಯಾನ್ ಹಾಕಿ ಸರಿ ಆಯಿತು ಹೊರಡಬೇಕು ಅಂದ್ಬಿಟ್ಟು ಕ್ಯೂವಲ್ಲಿ ನಿಂತು. ನಮಗೆ ಅಷ್ಟು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಒಂದು ವಾಟರ್ ಬಾಟ್ಲು ತೊಗೊಂಡು ಕ್ಯೂವಲ್ಲಿ ನಿಂತ್ಕೊಂಡಷ್ಟು ಟಕ ಅಂತ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು, ದೇವಸ್ಥಾನದ ಒಳಗಡೆ ಹೋದ್ಮೇಲೆ ನಾನೇ ತುಂಬ ಹೊತ್ತು ದೇವಸ್ಥಾನದ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ನನಗೆ ತುಂಬ ಕುತೂಹಲ ಇತ್ತು ಅನ್ನಪ್ರಸಾದ ಅಂತ. ಬಟ್ ಅದು ಮಧ್ಯಾಹ್ನದ ಹೊತ್ತು ಮಾತ್ರ ಸಿಗೋದಂತೆ. ಬಿಡು, ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ, ಅನ್ನಪ್ರಸಾದ ಆಮೇಲೆ ತಗೋಣ ಅಂತ ದೇವ್ರ ದರ್ಶನ ಎಲ್ಲ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸಮ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ಸಿಗುವಂಥ ಸ್ವೀಟ್ಸು, ಇಲ್ಲಿ ಮಾರ್ತಾ ಇದ್ದಂಥ ಅನೇಕ ಬಗೆಯ ತಿಂಡಿಗಳು, ದಾರ
ಹಾರಗಳು, ಕುಂಕುಮಗಳು ಇವನ್ನೆಲ್ಲವನ್ನ ಕಣ್ ತುಂಬಿಕೊಂಡು, ವಿಗ್ರಹಗಳು, ಪುಟ್ಟ ಪುರಿ ಜಗನ್ನಾಥನ ವಿಗ್ರಹಗಳು ಇವನ್ನೆಲ್ಲ ಕಣ್ ತುಂಬಿಕೊಂಡು ಇನ್ನು ದರ್ಶನ ಆದಮೇಲೆ ನಮಸ್ಕಾರ ಕರ್ನಾಟಕ ಸ್ನೇಹಿತರೆ. ದರ್ಶನ ಆಯಿತು, ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ದೇವಸ್ಥಾನ ಮಾತ್ರ ಏನು ಎಕ್ಸ್ಪ್ಲೋರ್ ಮಾಡಲಿ, ಏನು ಹೇಳಲಿ ನಿಮಗೆ, ಅಷ್ಟು ವಿಕಾಸವಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ಮಧ್ಯರಾತ್ರಿ ಸುಮಾರು 2 ಗಂಟೆ. ನಾನು ನಿಂತಿದ್ದೊಂದು ಹೆಚ್ಚು ಕಮ್ಮಿ ಒಂದು 10 ಗಂಟೆ ಏನೋ ದರ್ಶನಕ್ಕೆ. ಇವಾಗ ಬಾಗಿಲು ಹಾಕಿದ್ರು. ಇನ್ನು ಮತ್ತೆ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಅಷ್ಟಲ್ಲಿ ಓಪನ್ ಮಾಡ್ತಾರಂತೆ. ಕಣ್ಣು ನೋಡಿ ಎಷ್ಟು ರೆಡ್ ಆಗಿದೆ ನಂದು. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ದೇವಸ್ಥಾನ ಮಾತ್ರ, ಮಾತುಗಳೇ ಬರ್ತಿಲ್ಲ, ಅಷ್ಟು ಅದ್ಭುತವಾಗಿತ್ತು. ಯಾವ ಜನ್ಮದ ಪುಣ್ಯನೋ, ನಮ್ಮ ಪೂರ್ವಜರು ಎಷ್ಟು ಜನಕ್ಕೆ ಅನ್ನದಾನ ಮಾಡಿದ್ರೋ ಏನೋ ಗೊತ್ತಿಲ್ಲ, ಅದೃಷ್ಟ ಸಿಕ್ತು. ಏನು ಹೇಳಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇಲ್ಲ, ಅದಕ್ಕಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕಾಗಿಲ್ಲ. ಸಮ್ ಸಿನಿಮ್ಯಾಟಿಕ್ ಶಾರ್ಟ್ಸ್ನ ಹಾಕಿದ್ದೀನಿ, ನೋಡಿ ಖುಷಿ ಪಡಿ. ಜೈ ಜಗನ್ನಾಥ್. ಸ್ನೇಹಿತರೆ, ಇನ್ನು ಒಡಿಸ್ಸಾದಲ್ಲಿ ನೋಡಬೇಕಾಗಿರುವಂಥ ಸ್ಥಳಗಳು ತುಂಬ ಇದೆ, ನಾಳೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸ್ನೇಹಿತರೆ, ಇನ್ನು ಪೂರಿ ಜಗನ್ನಾಥನ ಇತಿಹಾಸ ಹೇಳಬೇಕು ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಮಾಡ್ದೇ ಶಾರ್ಟಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜನಿಸ್ತಾರೆ. ನಿಮ್ಗೆ ಗೊತ್ತು, ಅದೆಲ್ಲ ಕಥೆಗಳೆಲ್ಲ ಗೊತ್ತಿದೆಯಲ್ಲ. ಆ ಕಥೆಗಳೆಲ್ಲ ಆದ ನಂತರ ಶ್ರೀಕೃಷ್ಣ ಪರಮಾತ್ಮ ಸಾವನ್ನಪ್ಪಿದ ನಂತರ ಹೆಂಗೆ ಸಾವನ್ನಪ್ತಾನೆ ಅನ್ನೋದೆಲ್ಲ ತುಂಬ ಲ್ಯಾಗ್ ಆಗುತ್ತೆ ಸ್ನೇಹಿತರೆ. ಒಬ್ಬ ಬೇಡ ಇರ್ತಾನೆ, ಆ ಬೇಡ ಕೃಷ್ಣನ ಕಾಲುಗಳು ಚಿನ್ನದ ಥರ ಹೊಳಿತಿರುತ್ತೆ, ಅದನ್ನು ಸ್ವರ್ಣ ಜಿಂಕೆ ಅಂದ್ಕೊಂಡು ಬಾಣ ಬಿಡ್ತಾನೆ. ಆವಾಗ ಕೃಷ್ಣನ ಕಾಲಿಗೆ ಬಾಣ ಹೋಗಿ ಸಾವನ್ನಪ್ತಾನೆ. ಅದಕ್ಕಿಂತ ಹಿಂದೆ ಶಿಕ್ಷೆ ತಾಯಿ ಗಾಂಧಾರಿ ಕೊಟ್ಟಿರ್ತಾಳೆ. ಸ್ನೇಹಿತರೆ, ಅದೆಲ್ಲ ಹೇಳ್ಕೊಂಡು ಹೋದ್ರೆ ಲ್ಯಾಗ್ ಆಗುತ್ತೆ. ನೀವು ಬರೀ ಸ್ಟೋರಿ ಮಾತ್ರ ಕೇಳಿಸ್ಕೊಳ್ಳಿ. ಏನಂದರೆ, ಕೃಷ್ಣ ಪರಮಾತ್ಮ ಕಾಡಲ್ಲಿ ಕೂತ್ಕೊಂಡು ಜ್ಞಾನಮದ್ದನಾಗಿರುವಾಗ ಒಂದು ಬಾಣ ಬಂದು ಬೀಳುತ್ತೆ ಅವನ ಕಾಲಿಗೆ. ಅವನು ಮರಣ ನೊಂದಾಗ ಅವನ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಜವಾಬ್ದಾರಿ ಪಾಂಡವರಿಗೆ ಬರುತ್ತೆ. ಪಾಂಡವರು ಏನು ಮಾಡ್ತಾರೆ, ಸರಿ ಅಂದ್ಬಿಟ್ಟು ಅವರ ಕೃಷ್ಣ ಪರಮಾತ್ಮನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅವರ ದೇಹ ಎಲ್ಲವನ್ನು ಸುಟ್ಟ ನಂತರ ಕೃಷ್ಣ ಪರಮಾತ್ಮನ ಹೃದಯ ಮಾತ್ರ ಸುಟ್ಟೋಗಲ್ಲ. ಆ ಕಾರಣಕ್ಕಾಗಿ ಅರ್ಜುನ ಮತ್ತು ಎಲ್ಲ ಪಾಂಡವರೆಲ್ಲ ಸೇರಿಕೊಂಡು ಅದನ್ನು ಹರಿಯೋ ನೀರಲ್ಲಿ ಬಿಟ್ಟುಬಿಡ್ಬೇಕು ಅಂತ ನೀರಲ್ಲಿ ಬಿಡ್ತಾರೆ. ಹರಿಯೋ ನೀರು ಎಲ್ಲವೂ ಬಂದು ಸಮುದ್ರಕ್ಕೆ ಸೇರುತ್ತೆ. ದ್ವಾರಕಾದಲ್ಲಿ ಬಿಟ್ಟಂಥ ಕೃಷ್ಣನ ಹೃದಯ ತೇಲಿಕೊಂಡು ಈ ಕಡೆ ಪೂರಿ ಜಗನ್ನಾಥನಿಗೆ ಬಂದು ತಲುಪಿದಾಗ ಇಲ್ಲಿನ ಒಬ್ಬ ದೊರೆ ಏನು ಮಾಡ್ತಾನೆ, ಆಡಳಿತ ಮಾಡ್ತಿದ್ದಂಥ ರಾಜಂಗೆ ಕನಸು ಬೀಳುತ್ತೆ, ನಾನು ನಿನ್ನ ಹುಡಿಕೊಂಡು ನನ್ನ ಹೃದಯ ನಿನ್ನ ಹತ್ರಕ್ಕೆ ಬಂದಿದೆ, ಅದನ್ನು ತೆಗೆದು ಪೂಜೆ ಮಾಡುವಂಥ ಒಂದು ಕನಸಲ್ಲಿ ಬರುತ್ತೆ. ಬಂದ ಕನಸನ್ನು ಆಧಾರವಾಗಿಟ್ಕೊಂಡು ಅವರು ಸಮುದ್ರದ ತಟಕ್ಕೆ ಬಂದಾಗ ಅಲ್ಲಿ ಒಂದು ಮರದ ತುಂಡಿನ ಮೇಲೆ ಕೃಷ್ಣನ ಹೃದಯ ತೇಲಿ ಬಂದಿರುತ್ತೆ ಅಂತ ಹೇಳ್ತಾರೆ. ಆ ತೇಲಿ ಬಂದ ಹೃದಯವನ್ನು ಇಲ್ಲಿ ಇಟ್ಟು ಆ ಮರದ ದಿಮ್ಮಿಯಲ್ಲೇ ಕೃಷ್ಣನ ದೊಡ್ಡ ಕಣ್ಣುಗಳನ್ನ, ಆಲಂಗಿಸುವಂಥ ಕೈಗಳನ್ನ ಕೆತ್ತಲ್ಪಡಿಸಿ ಜಗನ್ನಾಥ ಅಂತ ಒಂದು ಬೃಹತ್ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ಪೂಜೆ ಪಡ್ಕೋತಾನೆ. ದೇವರು ಎಲ್ಲರಿಗೂ ದರ್ಶನ ಕೊಡ್ತಾನೆ. ಸ್ನೇಹಿತರೆ, ದೇವಸ್ಥಾನ 2 ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಲಲ್ಲ, ಅಷ್ಟು ಅದ್ಭುತವಾಗಿದೆ. ಸ್ನೇಹಿತರೆ, ಇನ್ನೊಂದೇನೆಂದರೆ, ರಥಯಾತ್ರೆ ನಡೆಯುತ್ತಲ್ಲ, ಅದಕ್ಕೆ ಬೇಕಾಗುವಂಥ ಮರಗಳು ನೋಡಿ, ಎಷ್ಟು ಮರಗಳಿದೆ. ಸ್ನೇಹಿತರೆ, ಈಗ ಆಲ್ರೆಡಿ ಸಮಯ ಸುಮಾರು 2:30-3 ಗಂಟೆ ಆಗೋಯ್ತು. ಕಣ್ಗಳು ನೋಡಿ ರೆಡ್ ಆಗಿದೆ. ಹೋಗಿ ವಿಶ್ರಾಂತಿ ತಗೋತೀನಿ. ಇದು ಡೇ 1 ಸೀರೀಸ್ ಆಫ್ ಪೂರಿ ಜಗನ್ನಾಥ್. ಸ್ನೇಹಿತರೆ, ಒಡಿಸ್ಸಾದಲ್ಲಿ ತುಂಬ ಅನೇಕ ಪ್ಲೇಸಸ್ ಇದೆ. ಇನ್ನು ಕೋನಾರ್ಕ್ ಟೆಂಪಲ್ ಇದೆ, ಇನ್ನು ನನಗೆ ಗೊತ್ತಿಲ್ಲದೆ ಇರೋಂಥ ತುಂಬ ದೇವಸ್ಥಾನಗಳಿದೆ. ಅವನ್ನೆಲ್ಲವನ್ನು ಭೇಟಿ ನೀಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನಿಮ್ಮನೆ ಮಗ ಅಂದ್ಕೊಂಡು ಬೆಳೆಸೋಕ್ಕೆ ಪ್ರಯತ್ನ ಪಡಿ. ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಣ್ರಪ್ಪ. ನಿಮ್ಮ ಜೊತೆ ಬಿಲ್ಡಪ್ಪಲ್ಲಿ ಸರಿ ಆಯಿತು ಮಲ್ಕೋತೀನಿ ಅಂತ ಹೋಗ್ಬಿಟ್ಟೆ. ಮಲ್ಕೊಳ್ಳೋಕೆ ಈಗ ರೂಮೇ ಇಲ್ಲ. ಎಷ್ಟು ಹುಡುಕ್ಲಿ, 2:30 ರಾತ್ರಿಲಿ ಎಲ್ಲ ರೂಮು ಬುಕ್ ಆಗಿಬಿಟ್ಟಿದೆ, ಸಿಗ್ತಾನೂ ಇಲ್ಲ. ಎಲ್ಲ ಅಂಗಡಿಗಳು ಕ್ಲೋಸ್ ಆಗೋಯ್ತು. ಸರಿಯಾಗಿ ಊಟನೂ ಮಾಡಲಿಲ್ಲ ನಾನು. ಅಯ್ಯೋ, ನನಗೆ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. 2:30 ಯಾವ ಹೋಟ್ಲು ತೆಗ್ದಿರುತ್ತೆ ಊಟಕ್ಕೆ? ಹೋಟ್ಲು ಇಲ್ಲ, ಈ ಕಡೆ ರೂಮು ಸಿಗ್ತಿಲ್ಲ, ಈ ಕಡೆ ಸಿಕ್ಕಾಪಟ್ಟೆ ನಿದ್ದೆ ಎಳೀತಿದೆ. ಸರಿ ಅಂತ ಇನ್ನೊಂದು ಕಡೆ ನನ್ನ ಮೈಂಡಲ್ಲಿ ಹೇಳ್ತಿದ್ದೆ ಅಂದರೆ ಎಷ್ಟು ಚೆನ್ನಾಗಿದೆ ಕತ್ತಲಿನ ಜಗನ್ನಾಥನ ರಸ್ತೆಗಳು ಅಂತ ಅನಿಸ್ತಿದೆ. ಯಪ್ಪ, ಸದ್ಯಕ್ಕೆ ಇನ್ನೂ ದೇವ್ರ ಥರ ಈ ಆಟೋದವ್ರು ಸಿಕ್ಕಿದ್ರು. ಈ ಆಟೋದವ್ರ ಜೊತೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಮುಚ್ಚಿರುವಂಥ ಅಂಗಡಿಗಳು. ಈ ರೋಡು ಬೆಳಗ್ಗೆ ಬಂದರೆ ನಿಮಗೆ ಕಾರ್ ಇಡ್ಲಿಕ್ಕೆ ಜಾಗ ಸಿಗಲ್ಲ, ಬಟ್ ಇವಾಗ ಫುಲ್ ಫ್ರೀ ಆಗಿದೆ.
ಯಪ್ಪ ಸುಸ್ತಾಗೋಯ್ತು ನನಗಂತೂ. ರೂಮ್ ಹುಡುಕಿನೇ ಸುಸ್ತಾಯಿತು. ನನ್ನ ಕಣ್ಗಳನ್ನ ಗಮನಿಸ್ತಾ ಬನ್ನಿ ಎಷ್ಟು ರೆಡ್ ಆಗಿದೆ ಸ್ನೇಹಿತರೆ. ನಾವು ಮಲಗೋ ಸ್ಥಳಗಳು ಕೆಲವೊಮ್ಮೆ ಹೇಗಿರುತ್ತೆ ಅಂತ ನೋಡಿ. ಇವಾಗ ಇಲ್ಲೇ ನಾನು ಮಲಗ್ತಿರೋದು. ಬೆಳಗ್ಗೆ ವ್ಯೂ ಮಾತ್ರ ಹೆಂಗಿರುತ್ತೆ ಅಂದರೆ ವಾಹ್. ಸೂರ್ಯ ಹುಟ್ಟಿದ ಮೇಲೆ ಈ ಜಗನ್ನಾಥನ ದೇವಸ್ಥಾನ ಗೋಪುರ ನೋಡ್ಕೊಂಡು ಮಲಗೋದು ಅಮೇಝಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದೇ ಸದ್ಯಕ್ಕೆ ನನ್ನ ಅರಮನೆ, ನಾನು ಮಲಗುವಂಥ ಜಾಗ. ಸದ್ಯಕ್ಕೆ ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ.